ಕಂಕಣ್ಣ ಕೈಯ ತಿರುಗುತ್ತ ಬಾರೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆಯನ್ನ ಮಾಡಬೇಕಾದ ಶುಕ್ರವಾರದೊತ್ತು ಎಣ್ಣೆಯಲ್ಲಿ ನಾರಾಯಣ ಇರ್ತಾನೆ, ಬತ್ತಿ ಲಕ್ಷ್ಮೀದೇವಿ ಇರ್ತಾಳೆ. ಭಗವಂತ ನಾಕರ್ತ ಹರಿಕರ್ತ ತತ್ ಪೂಜಾ ಸರ್ವಕಾಲಿನ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನ ಕೊಟ್ಟು ಅವರವರ ಕುಲವನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿರ್ತಕ್ಕಂಥ ದಿನ 21, 28, 4 ಅದರಲ್ಲೂ ವಿಶೇಷವಾಗಿ 11 ಈ 3, 4, 5 ಶುಕ್ರವಾರಗಳು ಬರುತ್ತೆ. 14ರಿಂದ 14, 21, 28, 4, 11 ಈ ಶುಕ್ರವಾರದೊತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು. ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಬರ್ತಕ್ಕಂಥದ್ದು 2ನೇ ಶುಕ್ರವಾರ. 2ನೇ ಶುಕ್ರವಾರ ಬಂದು 21ನೇ ತಾರೀಕು ಬಂದಿದೆ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವ. ಮತ್ತೆ 28ನೇ ತಾರೀಕು ಪೌರ್ಣಮಿ ಬಂದಿರೋದ್ರಿಂದ ಆ ದಿನದೊಂದೂ ಮಾಡಬಹುದು ವರಮಹಾಲಕ್ಷ್ಮಿ ಹಬ್ಬವನ್ನ. ಮತ್ತೆ ಅದರಲ್ಲೂ ವಿಶೇಷವಾಗಿ 4ನೇ ತಾರೀಕು ಇದೆ, ಅವತ್ತಿನ ದಿವಸ ಮಾಡಬಹುದು. ಅಂದ್ರೆ ಒಂದು ಪೌರ್ಣಮಿ ಒಳಗಡೆ ಯಾವಾಗ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅದೇನಪ್ಪ ಪೌರ್ಣಮಿ ಬಂದ್ರು ಶುಕ್ರವಾರ ವಿಶೇಷವಾಗಿ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು, ಅದು ವಿಶೇಷ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಹುದು. ಆದ್ರೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಒಂಟಿಕೊಪ್ಪಲ್ ಪ್ರಕಾರವಾಗಿ 21ನೇ ತಾರೀಕು ಇದೆ. ಮತ್ತೆ ಮಠದ ಪಂಚಾಂಗಗಳಲ್ಲಿ ವಿಶೇಷವಾಗಿ 28ನೇ ತಾರೀಕು ಮಾಡ್ತಕ್ಕಂಥದ್ದು ಇದೆ. ಅದರಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಮಾಡಬೇಕಾದರೆ ನಾವು ಹೇಗೆ ಮಾಡಬೇಕು? ಸಂಕಲ್ಪ ಪೂರ್ವಕವಾಗಿ ಕಳಶವನ್ನು ಸ್ಥಾಪನೆಯನ್ನ ಮಾಡಿ, ನಿಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ ಇರ್ಬೋದು, ನಿಮ್ಮ ಮತದಲ್ಲಿರ್ತಕ್ಕಂಥ ಅವರ ಸ್ಮರಣೆಯನ್ನ ಮಾಡಿ, ಗುರುಗಳ ಸ್ಮರಣೆಯನ್ನ ಮಾಡಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಕಳಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಸಂಕಲ್ಪವನ್ನ ಮಾಡಿ, ಸಂಕಲ್ಪ ಪೂರ್ವಕವಾಗಿ ವಿಶೇಷವಾಗಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆಯನ್ನ ಮಾಡಬೇಕಾದ ಶುಕ್ರವಾರದೊತ್ತು ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು. ಯಾವ ರೀತಿಯಾಗಿ ಮಾಡಿದರೆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ? ಮೊದಲನೆಯದು ವಿಶೇಷವಾಗಿ ಆನಿಕವನ್ನೆಲ್ಲ ಮುಗಿಸಿ ಮನೆ ಮುಂದೆ ನೀರನ್ನ ಹಾಕಿ, ರಂಗೋಲಿಯನ್ನ ಹಾಕಿ, ತುಳಸಿ ಗಿಡದ ಹತ್ರ ವಿಶೇಷವಾಗಿ ರಂಗೋಲಿಯನ್ನ ಹಾಕಿ ಪೂಜೆಯನ್ನ ಮಾಡಿ, ಆ ತುಳಸಿ ಗಿಡಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ, ಅರಿಶಿಣ ಕುಂಕುಮ ಅದರಲ್ಲೂ ವಿಶೇಷವಾಗಿ ಆ ಪೂಜೆಯನ್ನೆಲ್ಲ ಆದ ಮೇಲೆ ನೈವೇದ್ಯವನ್ನ ಮಾಡಿ, ಆರತಿಯನ್ನ ಮಾಡಿ, ಮಂಗಳಾರತಿಯನ್ನ ಮಾಡಿ, ಆ ಮಂಗಳಾರತಿಯನ್ನ ತೆಗೆದುಕೊಂಡು ನಾವು ತಿರ್ಗಾ ಪುನಃ ಒಳಗಡೆ ಬಂದು ಲಕ್ಷ್ಮೀ ದೇವಿಯನ್ನ ಸ್ಥಾಪನೆಯನ್ನ ಮಾಡಬೇಕಂತೆ. ಆ ಲಕ್ಷ್ಮೀ ದೇವಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಲಕ್ಷ್ಮೀ ಮತ್ತೆ ನಾರಾಯಣ ಎರಡು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀನಾರಾಯಣ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಈ ಲಕ್ಷ್ಮೀ ಮತ್ತೆ ನಾರಾಯಣನ 2 ಕಳಶವನ್ನು ಇಟ್ಟು ಲಕ್ಷ್ಮಿಗೆ ವಿಶೇಷವಾಗಿ ಸಾನ್ನಿಧ್ಯತೆಯನ್ನು ಕೊಟ್ಟು ಆ ಪೂಜೆಯನ್ನು ಮಾಡಿದಾಗ, ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿದಾಗ, ಶುಭಾಂ ಶೋಭನ ಮುಹೂರ್ತೆ ಆದಿ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಶ್ವೇಶವರಹ ಕಲ್ಪೆ ವೈವಸ್ಪಂತರೆ ಕಲಿಯುಗೆ ಪ್ರಥಮ ಪಾದೆ ಭರದವರ್ಜೆ ಭರದಖಂಡೆ ಜಂಬುದ್ವೀಪೆ ದಂಡಕಾರುಣ್ಯ ಗೋದಾವರ್ಯ ದಕ್ಷಿಣೇ ತೀರೆ ಶಾಲಿವಾಹನಜಗೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ನರ್ತಮಾನೆ ಚಾಂದ್ರಮಾನೇನ ಪ್ರಭಾದಿ ಪರಾಭವನ ಸಂವತ್ಸರಸ್ಯ. ಅದರಲ್ಲೂ ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲ ಇರ್ತಕ್ಕಂಥದ್ದು. ದಕ್ಷಿಣಾಗಿನೇ ವರ್ಷ ಋತು ಶ್ರಾವಣ ಮಾಸೆ
ಶುಕ್ಲ ಪಕ್ಷೆ ಅದರಲ್ಲೂ ವಿಶೇಷವಾಗಿ 21ನೇ ತಾರೀಕು ಮಾಡ್ತಕ್ಕಂಥವ್ರು ನವಮಿಯ ವಾಸರಸ್ತು ಅನುರಾಧ ನಕ್ಷತ್ರ ಇಂದ್ರ ಯೋಗ ಬಾಲಕರ್ಣ ಶುಭಕರ್ಣ ಯವಾಂಗುಣ ವಿಶೇಷ ನಿಷ್ಠಾಯಾಂ ಶುಭದಿತೋ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪ್ರಾರ್ಥನೆಯನ್ನ ಮಾಡಿ ಗುರುಗಳ ಮುಖೇನವಾಗಿ ಭಗವಂತ ನಾಕರ್ತ ಹರಿಕರ್ತ ತತ್ ಪೂಜಾ ಸರ್ವಕಾಲಿನ, ಈ ಪೂಜೆಯನ್ನು ನಾನ್ ಮಾಡ್ತಾ ಇಲ್ಲ ಭಗವಂತ, ನನ್ನನ್ನು ನಿಂತು ಈ ಕೆಲಸವನ್ನು ಮಾಡಿಸ್ತಾ ಇದ್ದೀಯಾ ಅಂತೇಳಿ ಈ ಸಂಕಲ್ಪ ಪೂರ್ವಕವಾಗಿ ಆ ಪೂಜೆಯನ್ನ ಮಾಡಿದಾಗ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಅವತ್ತಿನ ದಿವಸ ವಿಶೇಷವಾಗಿ ಬೆಳಗ್ಗೆ ಎದ್ದು ವಿಶೇಷವಾಗಿ ಎಲ್ಲವನ್ನು ಮಾಡಿ ಈ ಪೂಜೆಯನ್ನ ಮುಗಿಯೋದಕ್ಕಿಂತ ಮುಖ್ಯವಾಗಿ ತಂಬಿಟ್ಟಿನ ಆರತಿ ತಂಬಿಟ್ಟನ್ನು ತೆಗೆದುಕೊಂಡು ಹೂರ್ಣವನ್ನು ಮಾಡಿ ಹೋಳಿಗೆಯನ್ನ ಮಾಡಬಹುದು. ನೈವೇದ್ಯಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಿ, ಅಂದ್ರೆ ದೇವರಿಗೆ ನೈವೇದ್ಯಕ್ಕಾಗಿ ಪದಾರ್ಥವನ್ನು ಮಾಡಿ ವಿಶೇಷವಾಗಿ ಭಗವಂತನಿಗೆ ಅರ್ಪಿತವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ನೀವು ದೀಪವನ್ನು ಹಚ್ಚಬೇಕಾದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಂತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿಣೆ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಅಗ್ನಿನಾಗ್ನಿ ಸಮಿದ್ಧತೆ ಕವಿಗ್ರಹ ಪ್ರತಿವಾಟ್ಯವಾಜ್ಯುಕ್ವಾಚ್ಯ ಇತಿ ಮಂತ್ರೇನ ದೀಪಂ ಪ್ರಜ್ವಾಲನೆ ವಿನಿಯೋಗ ಅಂತೇಳಿ ಆ ದೀಪಕ್ಕೆ ನಮಸ್ಕಾರವನ್ನು ಮಾಡಬೇಕಂತೆ. ಆ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಆ ದೀಪದಲ್ಲಿ ಮಹಾಲಕ್ಷ್ಮಿ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವಳಾಗ್ತಾಳಂತೆ. ಎಣ್ಣೆಯಲ್ಲಿ ನಾರಾಯಣ ಇರ್ತಾನೆ, ಬತ್ತಿ ಲಕ್ಷ್ಮೀದೇವಿ ಇರ್ತಾಳೆ, ಅಗ್ನಿ ಮುಖ್ಯ ಪ್ರಾಣದೇವರು ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಈ ನಾರಾಯಣನ ದೀಪದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ನಮ್ಮ ಸಂಕಲ್ಪ ಪೂರ್ವಕ ಆದ ನಂತರ ಆ ದೀಪವನ್ನು ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಆಗ ಮಾಡ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರು ಘಂಟಾರಂ ತರ್ತ ದೇವತಾತ್ಮಲಾಚನಂ ಘಂಟಾಯಾಂ ಬ್ರಹ್ಮದೇವತ್ವಂ ಗುಡೇ ರುದ್ರದೇವತಾ ನಾಳೆ ಸಮೃದ್ಧಿ ತತ್ರ ನಾಳೆ ನಾಗಾಯಿ ದೇವತಾ. ಈ ಗಂಟೆಯನ್ನ ಬಾರಿಸಿ ಆ ಗಂಟೆಯಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಆ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮಹಾಲಕ್ಷ್ಮೀ ದೇವಿ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಆ ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಕರೆದಾಗ ಆ ತಾಯಿ ನಿಮ್ಮ ಮನೆಗೆ ಹೇಗೆ ಬರ್ತಾಳೆ? ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾಧವ ತೋರುತ ಸರ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಳ್ಳೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ್ಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಗಿತ ಪಂಕಜ ರೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲ ಮುತ್ತೈದೆಯವರಿಗೆ ಬರೆದಿರ್ತಕ್ಕಂಥ ಎಲ್ಲಾ ಮುತ್ತೈದೆಯವರಿಗೆ ಅರ್ಶನ ಕುಂಕುಮವನ್ನು ಕೊಡ್ಬೇಕಂತೆ. ಕುಂಕುಮಾಂಗಿತೆ ಪಂಕಜ ಲೋಚನ, ಯಾಕೆಂದ್ರೆ ಲಕ್ಷ್ಮೀನಾರಾಯಣ ಇದ್ದಾಗ ಆ ಕಳಶವಿದ್ದಾಗ ಆ ಕಳಶಕ್ಕೆ ಲಕ್ಷ್ಮೀನಾರಾಯಣ ಇದೆ ಅಂತ 2 ಕಳಶವನ್ನು ಇಟ್ಟಾಗ ಆ ನಾರಾಯಣನಿಗೆ ಲಕ್ಷ್ಮೀ ದೇವಿಗೆ ಅರ್ಶನ ಕುಂಕುಮವನ್ನು ಪೂಜೆಯನ್ನ ಮಾಡಿ ಆ ಕುಂಕುಮವನ್ನು ನಾವು ಧಾರಣೆಯನ್ನು ಮಾಡಿಕೊಂಡಾಗ ಕುಂಕುಮ ಅಂಗಿತೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಅರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಗಳಗಿರಿ ರಂಗನ ಚೊಕ್ಕ ಶ್ರೀ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ದೇವರವನ್ನು ಹಾಡಿ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನ ನೀವೇನೇನು ಅನ್ಕೊಂಡು ಮಾಡ್ತೀರಾ, ಭಗವಂತನ ಸ್ಮರಣೆಯನ್ನು ಮಾಡ್ತೀರಾ, ಆ ಭಗವಂತನ ಹತ್ರ ಕೂತ್ಕೊಂಡಾಗ ನಾವು ಕೇಳ್ಕೊಬೇಕಂತ, ಭಗವಂತ ನಾ ಕರ್ತ ಹರಿಕರ್ತ ತತ್ ಪೂಜಾ ಸರ್ವಶಾಲಿನ, ನಾನೇನು ಮಾಡ್ತಾ ಇಲ್ಲ ತಾಯಿ, ನಿನ್ನ ಸೇವೆಯನ್ನ ಮಾಡ್ತಕ್ಕಂಥ ಈ ದೊಡ್ಡ ಭಾಗ್ಯ ಕೊಟ್ಟಿದ್ಯಾ, ಈ ಮನುಷ್ಯ ಜನ್ಮ ಕೊಟ್ಟಿದ್ಯಾ ನೀನು. ಆ ಜನ್ಮ ಕೊಟ್ಟಾಗ ನಾನು ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ಕೊಟ್ಟಿದ್ಯಲ್ಲ ತಾಯಿ. ಈ ಸೇವೆಯಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದು ನೆಲೆಸಿ ನಮ್ಮ ಕುಟುಂಬಕ್ಕೆಲ್ಲ ಆರೋಗ್ಯ ಒಳ್ಳೆ ಭಾಗ್ಯ ಸಂಪತ್ತನ್ನ ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಮ್ಮ ಅಂತ ಕೇಳಿದಾಗ ಆ ತಾಯಿ ಏನು ಹೇಳಲತ್ತೆ, ನಿಮ್ಮ ಸಂಪತ್ತು ಸಿರಿ ಎಲ್ಲವನ್ನು ಕೊಡ್ತಾಳತ್ತೆ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಕ್ಷೀರಂಗದಾಮೇಶ್ವರಿ
ದಾಸೀಭೂತ ಸಮಸ್ತ ದೇವವನಿತಾ ಲೋಕೈಕ ದೀಪಾಂಕುರಾಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ನಮ್ಮ ಮನೆಗೆ ಬಂದು ಎಲ್ಲಾ ದೇವಾನ ದೇವತೆಗಳು, ಅಷ್ಟಲಕ್ಷ್ಮಿಗಳು, 8 ಲಕ್ಷ್ಮೀ ದೇವತೆಗಳನ್ನು ವಿಶೇಷವಾಗಿ ಬಂದು ನಮ್ಮ ಕುಟುಂಬಕ್ಕೆಲ್ಲ ಆರೋಗ್ಯಗಳನ್ನ, ಭಾಗ್ಯಗಳನ್ನ, ಸಂಪತ್ತನ್ನ ಕೊಟ್ಟು ಆ ತಾಯಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವಳಾಗ್ತಾಳಂತೆ. ಆ ಮಹಾಲಕ್ಷ್ಮೀ ದೇವಿಯ ವಿಶೇಷವಾಗಿರ್ತಕ್ಕಂಥ ಕಳಶದಲ್ಲಿ ಇಟ್ಟು ನಮಗೆ ನೈವೇದ್ಯಕ್ಕೆ ಹಣ್ಣುಗಳು ವಿಶೇಷವಾಗಿರ್ತಕ್ಕಂಥದ್ದು, ಮತ್ತೆ ಮಾಡಿರ್ತಕ್ಕಂಥ ಪದಾರ್ಥಗಳಿಗೆ ನೈವೇದ್ಯವನ್ನ ಮಾಡಿ ಆ ಪದಾರ್ಥವನ್ನು ಅಲ್ಲಿ ಇಡ್ಕೂಡ್ದು ನಾವು ನೈವೇದ್ಯವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಸ್ವೀಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೈವೇದ್ಯ ಮಾಡಿರ್ತಕ್ಕಂಥ ರಾಯರಿಗೆ ಅಸ್ತೋದಕವನ್ನು ಮಾಡಿರ್ತಕ್ಕಂಥ ಪದಾರ್ಥವನ್ನ ನಾವು ಯಾವಾಗಲೂ ಸ್ವೀಕಾರವನ್ನು ಮಾಡಬೇಕು. ಆ ಪದಾರ್ಥಗಳನ್ನು ಸ್ವೀಕಾರವನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಸಾಯಂಕಾಲ ಸಮಯದಲ್ಲಿ ವಿಶೇಷವಾಗಿ ಆ ದೇವರಿಗೆ ಆರತಿಯನ್ನ ಮಾಡಿ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಆ ತಾಯಿಗೆ ಆರತಿಯನ್ನ ಮಾಡಿ ಆ ಎಲ್ಲ ಮುತ್ತೈದೆಯನ್ನು ಕರೆಸಿ ವಿಶೇಷವಾಗಿ ಕುಂಕುಮವನ್ನು ಕೊಟ್ಟು ವಸ್ತ್ರಗಳನ್ನು ಕೊಡಿ, ಸೀರೆ, ಬ್ಲೌಸ್ ಪೀಸು ಇಂಥವೇನು ನಿಮ್ಗೇನು ಯಥಾಶಕ್ತಿ ಯಥಾಮತಿ ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರಾ ಆ ದಾನದಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆದ್ರೆ ನೀವೇನೇ ಒಂದು ದಾನವನ್ನು ಕೊಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಆ ದಾನವನ್ನು ವಸ್ತ್ರವನ್ನು ದಾನ ಕೊಟ್ಟಾಗ ಅದ್ರ ಮೇಲೆ 1 ರೂಪಾಯಿಯೋ 5 ರೂಪಾಯಿಯೋ 10 ರೂಪಾಯಿಯೋ ಯಥಾಶಕ್ತಿ ದಕ್ಷಿಣೆಯನ್ನ ಇಟ್ಟು ಮತ್ತು 2 ವಿಳೆಯದಲ್ಲಿ ಇಡ್ಕೂಡ್ದು 5 ವಿಳೆಯದಲ್ಲಿ ಇಡಿ ಎಲ್ಲ ಮುತ್ತೈದೆಯವರಿಗೆ ಕೊಡಿ. ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ಮಹಾಲಕ್ಷ್ಮೀ ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜೆ 21ನೇ ತಾರೀಕು ಮಾಡಬಹುದು, 28ನೇ ತಾರೀಕು ಮಾಡಬಹುದು. ವಿಶೇಷವಾಗಿರ್ತಕ್ಕಂಥ ದಿನ. ಅದರಿಂದ ವಿಶೇಷವಾಗಿ ಎಲ್ಲವೂ ಗುರುಗಳ ಅನುಗ್ರಹದಿಂದ ಮಹಾಲಕ್ಷ್ಮೀ ದೇವಿ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಈ ಶ್ರಾವಣ ಮಾಸದ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬವನ್ನ 21ನೇ ತಾರೀಕು 28ನೇ ತಾರೀಕು ಯಾವ ದಿವಸವೂ ಮಾಡಿದ್ರು ಪರವಾಗಿಲ್ಲ. 5 ಶುಕ್ರವಾರ ಬಂದಿದೆ. 5 ಶುಕ್ರವಾರದಲ್ಲಿ ಯಾವ ಶುಕ್ರವಾರವೂ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನ ಯಾವಾಗ ಬೇಕಾದ್ರೂ ಮಾಡಬಹುದು. ಆ ಭಕ್ತಿಯಿಂದ ಮಾಡಿದಾಗ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಅವರವರ ಕುಟುಂಬಕ್ಕೆ ಆರೋಗ್ಯಗಳನ್ನ, ಭಾಗ್ಯ ಸಂಪತ್ತನ್ನ ಕೊಟ್ಟು ಅವರ ಕುಟುಂಬವನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆಪಾದ ಮುಳಿ ಪರ್ಯಂತಂ ಗುರು ನಾನಾ ಕೃತಿಸ್ಪರೇ ತೇನ ವಿಜ್ಞಾಹ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಅವ್ರು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಸಿದ್ಧಿ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ